ಇವತ್ತು ವಿಡಿಯೋಲಿ ನಮ್ಮ ದುಕ್ಯಾಟಿ ಎಷ್ಟಾಗ್ಬೋದು ನಿಮಗೆ ಡೌನ್ ಪೇಮೆಂಟು EMI ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ಮ ಫಾರ್ಚುನರ್ದು ಡೀಟೇಲ್ಸ್ ಹೇಳ್ತೀನಿ. ಯಾರಾದರೂ ಲೈಕ್ ದುಕ್ಯಾಟಿ V4ನ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ಇವತ್ತು ಕಂಪ್ಲೀಟಾಗಿ ಪ್ರೈಸ್ ಬ್ರೇಕ್ ಇನ್ ಮಾಡ್ತೀನಿ. ಸೊ ಎಷ್ಟು ನಾನು ಡೌನ್ ಪೇಮೆಂಟ್ ಮಾಡಿದೆ, ಪರ್ ಮಂತ್ EMI ಎಷ್ಟು ಬೀಳುತ್ತೆ ಅಂತ ಹೇಳ್ತೀನಿ ನಿಮಗೆ. ನಂದು ಹಳೆ BMW S1K ಇತ್ತು, ನೀವು ನೋಡಿರ್ಬೋದು, ವೈಟ್ ಕಲರ್ M Sport. ಅದನ್ನು 27 lakhsಗೆ ಸೇಲ್ ಮಾಡಿದೆ. ಅದನ್ನೇ ಫುಲ್ ಡೌನ್ ಪೇಮೆಂಟ್ ಮಾಡಿದ್ವಿ ಈ ಗಾಡಿಗೆ. 27 ಫುಲ್ ಡೌನ್ ಪೇಮೆಂಟ್ ಮಾಡಿ 15 lakhs ಲೋನ್ ತೊಗೊಂಡ್ವಿ. 15 lakhsಗೆ ನಿಮಗೆ ಆಲ್ಮೋಸ್ಟು ಪರ್ ಮಂತ್ 50K ಬರುತ್ತೆ, 50,000 3 yearsಗೆ. ಸೊ 3 years ವಿ ಹ್ಯಾವ್ ಟು ಪೇ 50,000. ಏನಕ್ಕೆ ಯೂಸ್ಡೇ ಹೋಗ್ಬೋದಾಯಿತು ಅಂತ ಹೇಳ್ತಾರೆ, ಬಟ್ ಯೂಸ್ಡ್ ದುಕ್ಯಾಟಿ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಏನಕ್ಕೆ ಹಳೆ ಓನರ್ಸು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಹೆವಿ ಪ್ರಾಬ್ಲಮ್ಸ್ ಬರುತ್ತೆ. ದುಕ್ಯಾಟಿ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ರಿಸ್ಕ್ ತೊಗೊಳಂಗಿಲ್ಲ ಅಂದ್ಬಿಟ್ಟು ಸೊ ನಾನು ಹೊಸದೇ ತೊಗೊಂಡೆ. ಪರವಾಗಿಲ್ಲ, ಇನ್ನು 15 lakhs ಇದೆ ಅಷ್ಟೇ ಲೋನ್ ಇವಾಗ. ಪರ್ ಮಂತ್ 50K ಅಂದರೆ ಅಷ್ಟು ಪ್ರಾಬ್ಲಮ್ ಇಲ್ಲ ನಮಗೆ. ನಮ್ಮ ಫಾರ್ಚುನರ್ಗೂ ಅಷ್ಟೇ ಬರುತ್ತೆ ಅಮೌಂಟು, ಅದು 50Kನೇ. ಈ ವೆರೈಟ್ರಿಂದನೂ ಆಲ್ಮೋಸ್ಟ್ 1 lakh ಬೇಕು EMI ನಮಗೆ. ಕಾರ್ಸ್ ಆದರೆ ಸೆಕೆಂಡ್ಸ್ಗೆ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ. ನೀವು ಯಾವುದೇ ಹೊಸ ಸ್ಪೋರ್ಟ್ಸ್ ಕಾರ್ಗಳಾಗಲಿ, BMW 340i ಆಗಿರ್ಬೋದು, M4 ಯಾವುದಾರು ಆಗಿರಲಿ, ಸೆಕೆಂಡ್ಸ್ಗೆ ಹೋಗೋದು ಏನು ಲಾಸ್ ಆಗೋಲ್ಲ ನಿಮಗೆ, ಆ್ಯಕ್ಚುಲಿ ಹೊರ್ತು ಒಳ್ಳೆ ಗಾಡಿ ಸಿಕ್ಕಿದ್ರೆ. ಬಟ್ ಸೂಪರ್ ಬೈಕ್ಸು, ಈ ಥರ ಹೈಪರ್ ಬೈಕ್ಸ್ ಎಲ್ಲ ಹೊಸ ತೊಗೊಳೋದು ನನ್ನ ಸಜೆಷನ್, ಪರ್ಸ್ನಲ್ ಸಜೆಷನ್ನು. ನಿಮಗೆ ಹೊಸ ಗಾಡಿ ತೊಗೊಂಡು ಫ್ರೆಶ್ ಇಂಜಿನಲ್ಲಿ ಫಾಸ್ಟಾಗಿ ಹೊಡಿಯೋದಿದೆಯಲ್ಲ, ಸಾಕಾಗಿ ಫೀಲ್ ಅನಿಸುತ್ತೆ. ಸೊ ಡಿಪೆಂಡ್ ಅಪ್ ಅಂತ ಮೈಂಡ್ ಸೆಟ್ ಅಷ್ಟೇ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಬೋದು. ನಾನು ಏನಕ್ಕೆ ಅಂದರೆ ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್ ಮಾಡ್ತೀನಿ. ನೋಡಿ 27 lakhs ಡೌನ್ ಪೇಮೆಂಟ್ ಮಾಡಿದ್ದೀನಿ. ಆವಾಗ ನಿಮ್ಗೆ EMI ಕಮ್ಮಿ ಬೀಳುತ್ತೆ. ನೀವು 10 lakh ಕೊಟ್ಟರು ನೀವು ತೊಗೋಬೋದು ಈ ಗಾಡಿನ, ಬಟ್ ಪರ್ ಮಂತ್ ನಿಮಗೆ 1 lakh ತನಕ ಆಗಿಬಿಡುತ್ತೆ EMI. ಸೊ ನಿಮ್ಗೆ EMI ಪೇ ಮಾಡೋದು ಗೊತ್ತಾಗಬಾರ್ದು. ಸೊ ನಾನು ಯಾವಾಗಲೂ ಅಷ್ಟೇ ಆಲ್ಮೋಸ್ಟ್ ಒಂದು 70% ಡೌನ್ ಪೇಮೆಂಟ್ ಮಾಡ್ತೀನಿ, ಹೊಸ ಕಾರ್ಗಾಗಲಿ ಹೊಸ ಬೈಕಾಗಲಿ. ಏನಕ್ಕೆ ಸುಮ್ಮನೆ ಅನ್ನೆಸರಿ ಇಂಟ್ರೆಸ್ಟ್ ವೇಸ್ಟ್ ಆಗುತ್ತೆ, ಆಮೇಲೆ EMI ಅಮೌಂಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್ ಮಾಡಿದ್ರೆ ಬೆಟರು, ನಿಮಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಇವೆರಡೇ ಒಂಥರ ನಮಗೆ ಆನೆ ಥರ, ಫಾರ್ಚುನರ್ ಒಂದು, ಈ ದುಕ್ಯಾಟಿ ಒಂದು, ಇವೆರಡೇ ನಮಗೆ ಹೆವಿ ಮೇಂಟೆನೆನ್ಸು. ಮಂತ್ಲಿನೇ 1 lakh ಹೋಗ್ಬೋದು EMIಗೆ. ಬಟ್ ಸರ್ವೀಸ್ ಎಲ್ಲ ಏನು ಅಷ್ಟು ಏನು ಫಾರ್ಚುನರೇ ಓಕೆ, ದುಕ್ಯಾಟಿ ಕಂಪೇರ್ ಮಾಡಿದ್ರೆ ಫಾರ್ಚುನರೇ ಕಮ್ಮಿ ಇದೆ ಸರ್ವೀಸು. ದುಕ್ಯಾಟಿನೇ ಪ್ರೈಸ್ ಎಕ್ಸ್ಪೆನ್ಸಿವ್ ಇರೋದು. ಸೊ ನಿಮಗೆ ಯಾವಾಗಲೂ ಅಷ್ಟೇ ಗಾಡಿ ಆಗಲಿ ಕಾರ್ ಆಗಲಿ ತೊಗೊಳೋದಕ್ಕಷ್ಟೇ ದುಡ್ಡು ಬೇಕಾಗಿರೋದು, ಬಿಗ್ ಅಮೌಂಟು. ಸರ್ವೀಸ್ ಎಲ್ಲ ನಿಮ್ಗೆ ಅಷ್ಟು ಆಗೋಲ್ಲ. ಏನಕ್ಕೆ ಅಂದರೆ ನಾನು ನೋಡೋ ಮಟ್ಟಿಗೆ ಇವಾಗ ಫಾರ್ಚುನರು ಗೊತ್ತಲ್ಲ ನಿಮಗೆ, ಅದು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದು ಮೇಂಟೆನೆನ್ಸ್ ಬಂದು ವರ್ಷಕ್ಕೆ ಒಂದು 15,000 ಬರುತ್ತೆ ಅಷ್ಟೇ. ಇನ್ನು ಒಂದು ದುಕ್ಯಾಟಿನೇ ಜಾಸ್ತಿ ಬರುತ್ತೆ. ದುಕ್ಯಾಟಿ ಒಂದು 2,000-2,500 kilometers ಆಯಿಲ್ ಚೇಂಜ್ ಮಾಡಬೇಕು, ಓನ್ಲಿ ದುಕ್ಯಾಟೀಸು. ನಮ್ಮ ಪರ್ಸ್ನಲ್ ಸಜೆಷನ್. ಏನಕ್ಕೆ ಅದು ತುಂಬ ಹೈ ಕಂಪ್ರೆಷನ್ ಗಾಡಿ ಅದು. ಸೊ ಆಯಿಲ್ ಚೇಂಜ್ ಮಾಡಿಕೊಂಡ್ರೆ ಬೆಟರ್. ಸೊ ಅದು ಸ್ವಲ್ಪ ಮಂತ್ಲಿ ಇಯರ್ಲಿ ನಿಮಗೆ ಒಂದು 30K ತನಕ ನಿಮಗೆ ಸರ್ವಿಸ್ ಖರ್ಚಾಗ್ಬೋದು. ಟೈರ್ಸ್ ಒಂದು 70K, 1 ಲಕ್ಷ ಮೇಲೆ ಆಗಿಬಿಡುತ್ತೆ. ಬಟ್ ನಮ್ಮ ಫಾರ್ಚುನರ್ ಹಂಗಲ್ಲ, ಒಂದು 15,000-20,000 ಮುಗ್ದೋಗುತ್ತೆ ಕೆಲಸ. ಸೊ ಏನಪ್ಪ ಅಂದರೆ ನಾನು ಹೇಳ್ತೀನಿ ನೋಡಿ, ಬರೀ V4 ತೊಗೋಬೇಕು ಅಂತ ಏನಿಲ್ಲ, ನೀವು 10Rಗೆ ಹೋಗ್ಬೋದು. 10Rಗೆ ಹೋದರೆ ಬಜೆಟ್ ಕಮ್ಮಿ ಆಗುತ್ತೆ. ಹೊಸದೇ 21 lakh ಇದೆ, ಅದು 21 ಇಲ್ಲ 25 ಒಳಗಡೆ ಇರ್ಬೋದು ಅದು. ಬಟ್ ನೀವು 10 lakh ಡೌನ್ ಪೇ ಮಾಡಿ ಒಂದು 10 to 12 lakhs EMI ಹಾಕೊಂಡು 5 years ಹಾಕೊಂಡ್ರೆ ನಿಮ್ಗೆ ಇನ್ನೂ ಕಮ್ಮಿ ಬೀಳುತ್ತೆ. ಸೊ ನಾನು ಏನಕ್ಕೆ ಅಂದರೆ 3 years ಹಾಕೊಂಡ್ರೆ ಇಂಟ್ರೆಸ್ಟ್ ಕಮ್ಮಿ ಆಗೋದ್ರಿಂದ ಹಾಕ್ಕೊಂಡಿದ್ದೀನಿ. ಡಿಪೆಂಡ್ ಅಪಾನ್ ಯುವರ್ ಅರ್ನಿಂಗ್ ಅಷ್ಟೇ. ನಿಮಗೆ ಮಂತ್ಲಿ ನಿಮ್ಮ ಸ್ಯಾಲ್ರಿ ಆಗಿರ್ಬೋದು, ನಿಮ್ಮ ಇನ್ಕಮ್ ಆಗಿರ್ಬೋದು, ಅದನ್ನು ನೋಡಿಕೊಂಡು ಎಷ್ಟು ವರ್ಷ ನಾವು EMI ಹಾಕ್ಕೊಂಡ್ರೆ ಎಷ್ಟು ಈಸಿಯಾಗಿ ಕಟ್ಬೋದು ಅಂತ ನೀವು ಥಿಂಕ್ ಮಾಡಿಬಿಟ್ಟು ಲೋನ್ ಮಾಡಿಸ್ಬೇಕು. ಆವಾಗ ನಿಮಗೆ ಕಟ್ಟೋದು ಈಸಿಯಾಗಿ ಗೊತ್ತಾಗುತ್ತೆ. ನಿಮಗೆ ಮಂತ್ಲಿ ಇನ್ಕಮ್ 50,000 ಇದ್ದರೆ ಒಂದು 20K EMI ಬರೋಕ್ಕೆ ಮಾಡ್ಕೊಳ್ಳಿ, 30K ಬ್ಯಾಕಪ್ ಇರಬೇಕು ನಿಮಗೆ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ನೀವು ಕಾರ್ಸ್ ಆಗಿ ಬೈಕ್ಸ್ ಆಗಿ ತೊಗೋಬೋದು. ಏನಕ್ಕೆ ಅಂದರೆ ಇರೋದು ಒಂದು ಲೈಫು, ತೊಗೋಬೇಕು ಅಂತ ತೊಗೊಂಡು ಆರಾಮಾಗಿ ಎಂಜಾಯ್ ಮಾಡಿಬಿಡ್ಬೇಕು. ಹಂಗಂತ ನಾವು ಫುಲ್ ದುಡ್ಡು ಅದಕ್ಕೆ ಸುರಿಬೇಡಿ. ಸೊ ನಿಮ್ಗೆ ಏನು ಅನುಕೂಲ ಆಗುತ್ತೋ ಅದು ಮಾಡಿ ಅಷ್ಟೇ. ಅರ್ಧಕ್ಕೆ ಒಂದು 10% ಇನ್ಕಮಲ್ಲಿ ಯಾರೂ ಖರ್ಚು ಮಾಡೋಕ್ಕಾಗಲ್ಲ. ನೀವು 50,000 ಬಂದು 20,000 ಖರ್ಚು ಮಾಡಿ 30,000 ಸೇವ್ ಮಾಡಿ ಅಷ್ಟೇ. ಆ್ಯಕ್ಚುಲಿ ಇಡೀ ವರ್ಲ್ಡಲ್ಲೇ ಕಾರು ಬೈಕ್ಸ್ ಈಸಿಯಾಗಿ ತೊಗೊಳಕ್ಕಾಗೋದು. ನಿಮಗೆ ಪ್ರಾಪರ್ಟೀಸ್ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೋಬೇಕು ಅಂದರೆ ತಲೆ ಕೆಡುತ್ತೆ ಅಂದರೆ ತಲೆ ಕೆಟ್ಬಿಡುತ್ತೆ. ಬಟ್ ಕಾರ್ಸು ಬೈಕ್ಸ್ ಹಂಗಲ್ಲ. ನಿಮ್ಗೆ ಇಷ್ಟ ಆಯ್ತಾ ಫಾರ್ಚುನರ್ ತೊಗೊಳ್ಳಿ, ಇಷ್ಟ ಆಯ್ತಾ ದುಕ್ಯಾಟಿ ತೊಗೊಳ್ಳಿ, 10R ತೊಗೊಳ್ಳಿ, ಕಾಸು ಕೊಟ್ಟು ಏನು ಬೇಕಾದ್ರೆ ಸಿಗುತ್ತೆ. ಬಟ್ ಪ್ರಾಪರ್ಟೀಸ್ ಹಂಗಲ್ಲ. ನೀವು ಕಾಸು ಕೊಡ್ತೀನಿ ಅಂದರೂ ಪ್ರಾಪರ್ ಆಗಿರೋ ಡಾಕ್ಯುಮೆಂಟ್ಸ್ ಇರಬೇಕು, ಇಲ್ಲಾಂದರೆ ನಿಮಗೆ ಪ್ರಾಪರ್ಟಿ ತೊಗೊಳಕ್ಕೆ ಆಗಲ್ಲ. ನೋಡಿ ಮಂತ್ಲಿ ನಮಗೆ 1 lakh ಇವಾಗ ನಮಗೆ 2ರಿಂದ ಬರುತ್ತೆ ಫಾರ್ಚುನರು ಮತ್ತು ನಮ್ಮ ದುಕ್ಯಾಟಿಯಿಂದ. ಬಟ್ ಇದರಲ್ಲಿ ನಮ್ಮ ಇನ್ಕಮ್ ಎಷ್ಟಿದೆ ಅಷ್ಟು ನೋಡ್ಕೊಂಡು ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಇನ್ಕಮ್ ಜಾಸ್ತಿ ಇತ್ತು ಅಂದರೆ ಸ್ಪೋರ್ಟ್ಸ್ ಕಾರ್ ತೊಗೊಬಿಡ್ತಿದ್ದೆ. ಯಾವುದೋ ಪೋರ್ಟ್ಸ್ ಆಗಿರ್ಬೋದು, ಇನ್ನು ಸಖತ್ತಾಗಿರೋ M4 ಆಗಿರ್ಬೋದು. ನನಗೆ ಮ್ಯಾಸಿವ್ SUVಗಳು ಇಷ್ಟ ಇಲ್ಲ. ಲೈಕ್ ಇವಾಗ ಬೆಂಜಲ್ಲಿ ಬರುತ್ತೆ ನೋಡಿ, ಒಂದು ಕಾಲು ಕೊಟ್ಟಿದ್ರೆ GLS ಸೀರೀಸ್ ಎಲ್ಲ
ನಂಗೆ ಇಲ್ಲಾಂದರೆ BMW X7 X6 ಅವೆಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ. ನಮಗೆ ಸ್ಪೋರ್ಟ್ಸ್ ಕಾರು ಇಲ್ಲಾಂದ್ರೆ ಫಾಸ್ಟಾಗಿ ಹೋಗಿ ಕಾರ್ ತೊಗೋಬೇಕು, ಇಲ್ಲ ಫಾಸ್ಟಾಗಿ ಹೋಗಿ ಬೈಕ್ ತೊಗೋಬೇಕು, ಈ ಥರ ಮೈಂಡ್ ಸೆಟ್ ನಮ್ಮದು. ಅದೇ ಒಬ್ಬೊಬ್ರಿಗೆ ಒಂದೊಂಥರ ಮೈಂಡ್ ಸೆಟ್ಟು, ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ತಾರೆ. ಸೊ ಇನ್ನೇನು ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 17 ನಾವು 20 ಇವಾಗ BSc ಟ್ರ್ಯಾಕ್ ಬರುತ್ತೆ. ಸೊ ಅದು ಪ್ರಿಪ್ರೇಷನ್ ಇದ್ದೀನಿ ಇವಾಗ. ವಾರ ಇವಾಗ ಟ್ರ್ಯಾಕ್ಗೆ ಹೋಗ್ತಾ ಇದ್ದೀನಿ. ಸಂಡೇ ಟ್ರ್ಯಾಕಿಗೆ ಹೋಗಿದ್ದೆ, ಅದು ಸರ್ಜಾಪುರ್ ಹೊಡೆದ ಇದೆ. 1500 ರೂಪೀಸ್ ಪೇ ಮಾಡಿದ್ರೆ ನೀವು ಆರಾಮಾಗಿ 3-4 ಅವರ್ಸ್ ಓಡಿಸ್ಬೋದು. ಅಲ್ಲಿ ಓಡಿಸಿದ್ರೆ ನಿಮಗೆ ಕೌಂಟರ್ ಸ್ಟೀರಿಂಗ್ ಗೊತ್ತಾಗುತ್ತೆ, ನಿಮಗೆ ಹೆಂಗೆ ಲೇನ್ಸ್ ಫಾಲೋ ಮಾಡೋದು, ಎಕ್ಸಿಟ್ ಹೆಂಗೆ, ಎಂಟ್ರಿ ಹೆಂಗೆ, ಕಾರ್ನರು, ಅದೆಲ್ಲ ಸ್ವಲ್ಪ ಒಂದು 30% ನಾಲೆಜ್ ಗೊತ್ತಾಗುತ್ತೆ. ಅದಾದಮೇಲೆ ಇನ್ನೊಂದು ತಮಿಳ್ನಾಡು ಟ್ರ್ಯಾಕ್ಸ್ ಇದೆ, ಅದ್ರಲ್ಲಿ ಸ್ವಲ್ಪ ಓಡಿಸಿ ಆಮೇಲೆ BScಗೆ ಹೋಗ್ಬೇಕು. ಪ್ರಮೋಷನ್ ಥರ ನಮಗೆ ಏನು ಬ್ಲೈಂಡಾಗಿ ಹೋಗಿ ನಾವು BSc ಕೂತ್ಕೊಂಡ್ರೆ ಓಡ್ಸೋಕ್ಕಾಗಲ್ಲ. ಸೊ ಇದೆಲ್ಲ ಇವಾಗ ಹೈವೇಲಿ ಆಲ್ಮೋಸ್ಟ್ ನಾನು 1 ಮಂತಿಂದ ಓಡಿಸಲ್ಲ ಅಂದ್ಕೊಳ್ಳಿ ಹೈವೇಲಿ. ಏನಕ್ಕೆ ಅಂದರೆ XP 100 ಪೆಟ್ರೋಲ್ ಹಾಕ್ಕೊಂಡು ಹಾಸನ ರೋಡ್ಗೆ ಹೋಗಿ ಹಂಸಲಿ ನಮ್ಮ ಇಂಜಿನ್ ಎಲ್ಲ ಕೆಳಗಡೆ ಬೆಲ್ಲಿ ಪ್ಯಾನೆಲ್ಲ ಟಚ್ ಆಗುತ್ತೆ, ಇಲ್ಲ ಬರೀ ಟ್ರಾಫಿಕಲ್ಲಿ ತಗೊಳಕೊಂತೀನಿ. ಒಂದು 3-4 ಸಾವಿರ ಪೆಟ್ರೋಲ್ ಹಾಕ್ಸಿ ಹೋಗಿ ಟ್ರಾಫಿಕಲ್ಲಿ ಓಡಿಸೋದು ಬದಲು ಟ್ರ್ಯಾಕಲ್ಲಿ ಓಡಿಸಿ ಸ್ವಲ್ಪ ಸ್ಕಿಲ್ಲರ ಮೇಂಟೈನ್ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಟ್ರ್ಯಾಕ್ ಫೋಕಸ್ ಮಾಡ್ತಾಯಿದ್ದೀನಿ. ವ್ಲಾಗು 4 ಡೇಸಿಂದ ಮಾಡಿಲ್ಲ. ಸೊ ಇದೊಂದು ವ್ಲಾಗ್ ಇವತ್ತು, ಲೈಕ್ ದುಕಾಟಿದು ಒಂದು EMI ಪ್ಲ್ಯಾನ್ ನಿಮ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.